ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಇವತ್ತಿನ ಸೆಷನಲ್ಲಿ ನಾನು ಬಿಗಿನರ್ಸ್ ಇರ್ತಾರಲ್ವಾ, ಸೊ ಅವ್ರಿಗೆ ಏನೇನು ಕಂಟೆಂಟ್ ಫೆಮಿಲಿಯರೈಸ್ ಆಗಬೇಕು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟು ನೀವು NSEindia.comಗೆ ಹೋಗಿ. NSEindia.comಗೆ ಹೋಗ್ಬಿಟ್ಟು ಅಲ್ಲಿ ಮಾರ್ಕೆಟ್ ಡೇಟಾ ಅಂತ ಇರುತ್ತೆ. ಮಾರ್ಕೆಟ್ ಡೇಟಾ ಕೇಳಿ ಈಕ್ವಿಟಿ ಆ್ಯಂಡ್ SME ಆ್ಯಂಡ್ ಡಿರೈವೇಟಿವ್ ಡೇಟಾ ಅಂತೆಲ್ಲ ಇರುತ್ತೆ. ಸೊ ಒಂದೊಂದೇ ಕ್ಲಿಕ್ ಮಾಡಿ ಫೆಮಿಲಿಯರೈಸ್ ಆಗಿ. ಓಕೆ, ಅಂದರೆ ಕ್ಯಾಶ್ ನಾವು ಟ್ರೇಡ್ ತಗೋಬೇಕು ಅಂತಂದರೆ ಈಕ್ವಿಟಿನಲ್ಲಿ ಯಾವ ಥರ ಬರುತ್ತೆ ಡೇಟಾ, ಈ ಕಂಪ್ನಿ ಹೇಗಿರುತ್ತೆ ವಾಲ್ಯೂಮು, ಅದೆಲ್ಲ ನೀವು ತಿಳ್ಕೊಳ್ಳಿ. ಅದಾದಮೇಲೆ ಡಿರೈವೇಟಿವ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಆಪ್ಷನ್ ಅಥವಾ ಫ್ಯೂಚರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಡಿರೈವೇಟಿವ್ ಡೇಟಾ ಅದ್ರ ಬಗ್ಗೆ ಫೆಮಿಲಿಯರೈಸ್ ಆಗಿ. ಓಕೆ, ಇದಾದಮೇಲೆ ಚಾರ್ಟ್ ಹೇಗೆ ರೀಡ್ ಮಾಡೋದು ಅಂದರೆ, ಇವಾಗ ನಾವು ಮುಂಚೆ ಎಲ್ಲ ಈ ಚಾರ್ಟಿಂಗು ಮತ್ತು ಆನ್ಲೈನು ಆ ಥರ ಎಲ್ಲ ಏನೂ ಇರ್ತಾ ಇರಲಿಲ್ಲ. ನ್ಯೂಸ್ ಪೇಪರಲ್ಲಿ ಡೇಟಾ ಬರ್ತಾ ಇತ್ತು. ನ್ಯೂಸ್ ಪೇಪರಲ್ಲಿ ಡೇಟಾ ಬರೋದು ನೋಡಿ ಕೆಲವರು ಸ್ಟಾಕ್ಸ್ ಎಲ್ಲ ತಗೊಳ್ತಾ ಇದ್ರು. ಆದರೆ ಇವಾಗಲ್ಲ, ಇವಾಗ ತುಂಬ ಅಡ್ವಾನ್ಸ್ ಆಗಿದೆ ಅಲ್ವಾ. ನಮಗೆ ಕಂಪ್ನಿ ಡೇಟಾ ಹೇಗೆ ಓಡಿದೆ, ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ, ಪ್ರತಿಯೊಂದು ಸಿಗುತ್ತೆ ನಮಗೆ. ಅದನ್ನ ನಾವು ರೀಡ್ ಮಾಡಬೇಕು. ಅಂದರೆ ಇವಾಗ ಸುಮ್ಮನೆ ಬ್ಲ್ಯಾಂಕಾಗಿ ನಾವು ಹಾಕೋಕ್ಕಾಗಲ್ಲ ಅಲ್ವಾ. ಅದು ಡೇಟಾ ಎಲ್ಲ ನೋಡಬೇಕು ನಾವು, ಹೇಗೆ ಪರ್ಫಾರ್ಮ್ ಮಾಡಿದೆ ಹಿಂದೆ ಎಲ್ಲ. ಮುಂದೆ ಹೇಗೆ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡೋಕ್ಕೋಸ್ಕರ, ತಿಳ್ಕೊಳ್ಳೋಕ್ಕೋಸ್ಕರ ನಾವು ಅನಂತ ಯೂಸ್ ಮಾಡ್ತೀವಿ. ಅದು ಯಾವ್ದು ವೆಬ್ಸೈಟ್ ಯೂಸ್ ಮಾಡಬೇಕು? tradingview.com ಅಂತ ಇದೆ. tradingview.com ಅಂತ ಹೋಗ್ಬಿಟ್ಟು ಅಲ್ಲಿ ಈ ಕಡೆ ರೈಟ್ ಪ್ಯಾನಲಲ್ಲಿ, ಒಂದು ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಈ ಕಡೆ ರೈಟ್ ಪ್ಯಾನಲ್ ಇದೆ ಅಲ್ವಾ. ಇಲ್ಲಿ ಆ್ಯಕ್ಚುಲಿ ನೋಡಿ, ವಾಚ್ ಲಿಸ್ಟ್ ಅಂತ ಇದೆ, ಅದು ಕ್ಲಿಕ್ ಮಾಡಿ. ವಾಚ್ ಲಿಸ್ಟ್ ಕ್ಲಿಕ್ ಮಾಡಿ. ನಿಮಗೆ ಯಾವುದು ಈಗ NSE ಡೇಟಾಗೆ ಹೋಗ್ಬಿಟ್ಟು ನಿಮಗೆ ಈಕ್ವಿಟಿ, SME ಮತ್ತು ಇದು ಡಿರೈವೇಟಿವ್ ಎಲ್ಲ ಇದೆಲ್ಲ, ಅದನ್ನು ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಒಂದೊಂದೇ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡಿ ಜಸ್ಟ್ ಅಂದರೆ ಸುಮ್ಮನೆ ಹಾಗೆ ಗ್ಲ್ಯಾನ್ಸ್ ಮಾಡಿ ಹೇಗೆ ಹೋಗ್ತಾ ಇದೆ. ಈ ಒಂದು ಕಂಪ್ನಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡೋಕ್ಕೆ ನೀವು ಡೇ ಚಾರ್ಟ್ಗೆ ಹೋಗಬೇಕು. ಟೈಮ್ ಫ್ರೇಮ್ ಅಂತ ಇದೆ ನೋಡಿ, ಇಲ್ಲಿ ಟೈಮ್ ಫ್ರೇಮ್. ನಿಮಗೆ ಮೇನ್ ನೋಡಿ 1 ಡೇ ಅಂತ ಇದೆ ಅಲ್ವಾ. ಡೇ ಚಾರ್ಟ್ಗೆ ಹೋಗ್ಬಿಟ್ಟು ನೀವು ನೋಡ್ಬೋದು, ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದು ಹೇಗೆ. ಇದು ICICI. ಓಕೆ, ಡೇ ಚಾರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಝೂಮ್ ಔಟ್ ಮಾಡಿ, ತುಂಬ ಚಿಕ್ಕದು ಮಾಡಿ ನೀವು ಹೀಗೆ ಸ್ಕ್ರಾಲ್ ಮಾಡ್ತಾ ಇದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಆ ಕಂಪ್ನಿ, ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ. ಅಂದರೆ ಈ ಥರ ಹಿಂಗೆ ಮೇಲೆ ಅಲ್ವಾ, ಅಪ್ಪರ್ ಹೈ ಅಪ್ಪರ್ ಲೋ, ಅಪ್ಪರ್ ಹೈ ಅಪ್ಪರ್ ಲೋ, ಆ ಥರ ಪ್ಯಾಟ್ರನಲ್ಲಿ ಇತ್ತು ಅಂತಂದರೆ ಅದು ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತ. ಲೋವರ್ ಲೋ ಲೋವರ್ ಹೈ ಅಂತ ಕೆಳಗೆ ಬಂದರೆ ಅದು ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಂತ. ನೀವು ಯಾವುದೇ ಏನೇ ಸ್ಟಾಕ್ ತಗೊಳ್ಳಿ, ಏನೇ, ಅದೆಲ್ಲದಕ್ಕಿಂತ ಮುಂಚೆ ಇದೆಲ್ಲ ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ. ವೀಕ್ಲಿ ಟೈಮ್ ಫ್ರೇಮ್ ಅಥವಾ ಮಂತ್ಲಿ ಟೈಮ್ ಫ್ರೇಮು. ಅದನ್ನು ತಗೊಂಡ್ರೆ ಅಂದರೆ ಒಂದು ಕ್ಯಾಂಡಲ್ ಟೈಮ್ ಫ್ರೇಮ್ ಅಂದ್ರೇನು, ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಅರ್ಥ. ಈಗ 1 ಮಿನಿಟ್ ಅಂದರೆ 1 ಮಿನಿಟ್ಗೆ ಒಂದು ಕ್ಯಾಂಡಲ್ ಕ್ರಿಯೇಟ್ ಮಾಡೋಕ್ಕೆ 1 ಮಿನಿಟ್ ತಗೊಳುತ್ತೆ. ಈಗ ಡೈಲಿ ಚಾರ್ಟ್ ಅಂತಂದ್ರೇನು, ಒಂದು ದಿವಸಕ್ಕೆ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗೋಕ್ಕೆ. ಈಗ ICICI ಬ್ಯಾಂಕು ಎಲ್ಲಿ ಸ್ಟಾರ್ಟ್ ಆಗಿದೆ, ಎಷ್ಟನೇ ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆ. 1999. 1999 ಎಷ್ಟಿತ್ತು ಪ್ರೈಸ್? ಅದು ₹1.70 ಇತ್ತು. ಇದು ಹೇಗೆ ಹೋಗಿದೆ ಚಾರ್ಟ್ ನೋಡಿ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ. ಹೀಗೆ ಮೇಲೋಗ್ತಾ ಇದೆ ಅಲ್ವಾ. ಇದು ಅಪ್ ಟ್ರೆಂಡ್ ಮೂಮೆಂಟಲ್ಲಿದೆ. ಇದರಿಂದ ನಾವೇನು ತಿಳ್ಕೊಂಡ್ವಿ? ಓಕೆ, ICICI ಬ್ಯಾಂಕು ಅಪ್ ಟ್ರೆಂಡ್ ಮೂಮೆಂಟಲ್ಲಿ ಹೋಗ್ತಾ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1999ಅಲ್ಲಿ ₹1.70 ಇತ್ತು. ಇವಾಗ 1072. ನೀವು 100 ಸ್ಟಾಕ್ ತಗೊಂಡಿದ್ರು, ಎಷ್ಟಾಗಿರೋದು? 1000 ಲ್ಯಾಕ್. ಓಕೆ, ನೀವು ಆವತ್ತು ₹170 1999ಅಲ್ಲಿ ₹170 ಹಾಕಿದರೆ ICICI ಬ್ಯಾಂಕಲ್ಲಿ, ಇವತ್ತು ನಿಮ್ಗೆ ಅದ್ರ ವ್ಯಾಲ್ಯೂ ಎಷ್ಟು? 1,84,000 ಆಗಿದೆ ಅಲ್ವಾ. ಎಷ್ಟು ವರ್ಷ ಆಗಿದೆ? ಆಲ್ಮೋಸ್ಟ್ 25 ಇಯರ್ಸ್ ಅಲ್ವಾ.
25 ವರ್ಷಕ್ಕೆ. ಸೊ 170 ರೂಪಾಯಿ ಅನ್ನೋದು 1,84,000 ಆಗಿದೆ ಅಲ್ವಾ? ಸೊ ಈ ಥರ ಒಂದೊಂದೇ ಸ್ಟಾಕ್ಸ್ ತಗೊಂಡು ನೀವು ಅನಲೈಸ್ ಮಾಡ್ಕೊಂಡು ಬನ್ನಿ. ಓಕೆ. ಸೊ ಹೇಗೆ ಸ್ಟಾಕ್ ಪರ್ಫಾರ್ಮ್ ಯಾಕಂದ್ರೆ ನೀವು ಏನೇ ಮಾಡ್ಬೇಕಂದ್ರು ಅದ್ರ ಬಗ್ಗೆ ಫೆಮಿಲಿಯಾರಿಟಿ ಇರಬೇಕು. ಏನು ಎತ್ತ ಅದೇ ಒಂದು ಹೇಗಾಗುತ್ತೆ ಅಂತಂದ್ರೆ ಫುಲ್ ಸ್ಪೀಡಾಗಿ ಹೋಗ್ಬಿಟ್ಟು ಈಗ ನಾವು ಕಾರೇ ಸರಿ ಕಲ್ತಿರಲ್ಲ. ಸೊ ಒಂದು ಸ್ಲೋ ಮೂಮೆಂಟ್ ಕಾರಲ್ಲಿ ಟ್ರೈ ಮಾಡಿದ್ರೆ ಪರವಾಗಿಲ್ಲ. ಅದ್ರ ಬದಲು ನಾವು ಫೆರಾರಿನ ಎತ್ಕೊಂಡು ಓಡ್ಸಕ್ ಹೋದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಡಿಕ್ಕಿ ಹೊಡಿತೀವಿ ಅಲ್ವಾ? ಸೊ ಹಾಗೆ ಗೊತ್ತಾಯ್ತಾ? ಸೊ ಅದಕ್ಕೆ ಏನು ಕಲ್ತ್ರು ಫಸ್ಟ್ ಎಲ್ಲ ತಿಳ್ಕೊಳ್ಳಿ. ತಿಳ್ಕೊಂಡು ಆದಮೇಲೆ ನೀವು ಬೈಯಿಂಗು ಸೆಲ್ಲಿಂಗ್ ಮಾಡಿ, ಗೊತ್ತಾಯ್ತಾ? ಸೊ ಅಡ್ವರ್ಟೈಸಲ್ಲಿ ತೋರಿಸ್ತಾರೆ ಅಷ್ಟೇ, ಬೈ ಮಾಡಿ ಸೆಲ್ ಮಾಡಿ, ಇಟ್ಸ್ ವೆರಿ ಈಸಿ. ಸೊ ಯು ಕ್ಯಾನ್ ಅರ್ನ್ 6,000 ಪರ್ ಡೇ ಆರ್ ಯು ಕ್ಯಾನ್ ಕ್ರಿಯೇಟ್ ಪ್ರಾಫಿಟ್ ಫ್ರಮ್ 80 to 80,000. ದಿವಸ ಯಾರು ಪ್ರಾಫಿಟ್ ಇರಲ್ಲ. ಓಕೆ. ಒಂದು ಡೈಲಿ ಟ್ರೇಡಿಂಗ್ ಮಾಡೋರು ವೀಕ್ಲಿ ಒಂದು 3 days ಪ್ರಾಫಿಟ್ ಅಂದರೆ 2 days ಲಾಸ್ ಇರುತ್ತೆ. ಸೊ ಡೈಲಿ ಯಾರು ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಆದರೆ ಲಾಸ್ನ ಮ್ಯಾನೇಜ್ ಮಾಡಿದ್ರೆ ಪ್ರಾಫಿಟ್ ಇಟ್ ವಿಲ್ ಟೇಕ್ ಕೇರ್ ಆಫ್ ಅಸ್. ಓಕೆ. ನಾವು ಲಾಸ್ನ ಮ್ಯಾನೇಜ್ ಮಾಡಬೇಕು. ಲಾಸ್ನ ಮ್ಯಾನೇಜ್ ಮಾಡಿದ್ರೆ ಪ್ರಾಫಿಟ್ ವಿಲ್ ಟೇಕ್ ಕೇರ್ ಆಫ್ ಅಸ್. ಓಕೆ. ಓಕೆ. ಸೊ ಈ ಥರ ಒಂದೊಂದೇ ಡೇಟಾ ಎಷ್ಟು ಅಂದರೆ ನಿಮಗೆ ಟಾಪ್ 10 ಅಂದರೆ ಆ ಡೇಟಾನಲ್ಲಿ ಎಷ್ಟಿರುತ್ತೆ, ಒಂದು 10 ಸ್ಟಾಕ್ಸ್ ಇರುತ್ತೆ ಅಷ್ಟೇ. ಮತ್ತು ಈಕ್ವಿಟಿನಲ್ಲಿ ಒಂದು 20-25 ಸ್ಟಾಕ್ಸ್ ಇರುತ್ತೆ. ಸೊ ಒಂದೊಂದು ಅನಲೈಸ್ ಮಾಡಿ ಮತ್ತು ಹೇಗೆ ಫೆಮಿಲಿಯಾರಿಟಿ ಆಗಬೇಕು. ನೀವು ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಫೆಮಿಲಿಯಾರಿಟಿ ಆಗಬೇಕು. ಆಮೇಲೆ ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಎಷ್ಟೊಂದು ಥರದ್ದು ಅಂದರೆ ಕೆಲವರು ಲೈನ್ ಚಾರ್ಟ್ ತಗೊಳ್ತಾರೆ, ಅವ್ರಿಗೆ ಕ್ಯಾಂಡಲ್ ಎಲ್ಲ ಬೇಡ, ಸುಮ್ಮನೆ ಸೊ ಹೇಗೆ ಇದು ಅಪ್ ಟ್ರೆಂಡ್ ಹೋಗ್ತಾ ಇದೆ, ಹಿಂಗೆ ಮೇಲೆ ಹೋಗ್ತಾ ಇದೆ, ಸೊ ದಟ್ ಈಸ್ ಎನಫ್ ಓಕೆ ಫಾರ್ ದೆಮ್. ಸೊ ಹಾಗೆ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಮತ್ತು ಕ್ಲೋಸಿಂಗು ಓಪನಿಂಗ್ ಆಫ್ ದಿ ಬಾರ್ ಅಂತ ಇರುತ್ತೆ, ಇದು ಬಾರ್ ಚಾರ್ಟ್. ಸೊ ಇದು ತುಂಬ ಇದೆ. ಆದರೆ ನಾನು ಏನಕ್ಕೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ತಗೊಳ್ಳೋದು ಅಂತಂದರೆ ನೋಡಿ, ಈ ಥರ ಇದನ್ನ ರೆಸಿಸ್ಟೆನ್ಸ್ ಲೈನ್ಸ್ ಅಂತ ಹೇಳ್ತಾರೆ, ಮೂವಿಂಗ್ ಆ್ಯಾವ್ರೇಜ್ ಇದು. ಬಟ್ ಈ ಥರ ಇದರಲ್ಲಿ ನೋಡಿ ಒಂದೊಂದು ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಅಂದರೆ ಕ್ಯಾಂಡಲ್ ಪ್ಯಾಟ್ರನ್ ಕ್ರಿಯೇಟ್ ಆಗಿರುತ್ತಲ್ಲ, ಸೊ ಅದರಲ್ಲೇ ನಮಗೆ ಅದು ಹಿಂಟ್ ಇರುತ್ತೆ. ತುಂಬ ಪ್ಯಾಟ್ರನ್ಸ್ ಇದೆ ಕ್ಯಾಂಡಲ್ ಸ್ಟಿಕ್. ಸೊ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ಕು ಮತ್ತು ತುಂಬ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನು ಫಸ್ಟ್ ಕಲ್ತ್ಕೊಳ್ಳಿ. ಓಕೆ. ಅದು ಆದಮೇಲೆ ಇಂಡಿಕೇಟರ್ಸ್ ಬರಬೇಕು. ಸೊ ಇಂಡಿಕೇಟರ್ಸು ಮೂವಿಂಗ್ ಆ್ಯಾವ್ರೇಜು, RSI, ವಾಲ್ಯೂಮ್. ಸೊ ಆ ಮೂರಿದ್ರೆ ಸೊ ಯು ಕ್ಯಾನ್ ಪ್ರಿಡಿಕ್ಟ್ ದಿ ನೆಕ್ಸ್ಟ್ ಮೂಮೆಂಟ್ ಆಫ್ ದಿ ಸ್ಟಾಕ್. ಓಕೆ. ಸೊ ಆ ಮೂರಿದ್ರೆ ಸಾಕು, ನಮಗೆ ನೆಕ್ಸ್ಟ್ ಮೂಮೆಂಟ್ ಆಫ್ ದಿ ಸ್ಟಾಕ್ಸ್ನ ಹೇಳ್ಬೋದು. ಇನ್ ಫ್ಯೂಚರ್ ಸೆಷನ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ ಇಂಡಿಕೇಟರ್ಸ್, ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್, ಎವ್ರಿಥಿಂಗ್. ಓಕೆ. ಓಕೆ. ನೆಕ್ಸ್ಟು ಅಪ್ ಟ್ರೆಂಡ್ ಮೂಮೆಂಟ್ಗೆ ಹೋಗ್ಬೇಕಾದ್ರೆ ಯಾವ ಥರ ಇರುತ್ತೆ ಇದು ಅದೇ. ಸೊ ಇಲ್ಲಿ ಬೈ ಮಾಡಿಬಿಟ್ರೆ ಅದು ಸಡನ್ನಾಗಿ ಉಲ್ಟಾ ಆದರೆ ಏನು ಮಾಡೋದು? ಸೊ ಅದಕ್ಕೆ ಅನಾಲಿಸಿಸ್ ಮಾಡಬೇಕು. ಸೊ ಅನಾಲಿಸಿಸ್ ಮಾಡಬೇಕಂದ್ರೆ ನೋಡಿ, ಈ ಥರ ಎಲ್ಲ ಟ್ರೆಂಡ್ ಲೈನ್ ಹಾಕೋಬೇಕು. ಟ್ರೆಂಡ್ ಲೈನ್ ಹಾಕೊಂಡು ತುಂಬ ಪ್ಯಾಟ್ರನ್ಸ್ ಇರುತ್ತೆ. ಓಕೆ. ವುಲ್ಫ್ ವೇವ್ ಅಂತೆ, ಕಪ್ ಆ್ಯಂಡ್ ಹ್ಯಾಂಡಲ್ಲು, ಮತ್ತು ಸಿಮಿಟ್ರಿಕಲ್ ಟ್ರಯಾಂಗಲ್ಲು, ಬ್ರಾಡ್ನಿಂಗ್ ಟ್ರಯಾಂಗಲ್ಲು, ಡೈಮಂಡ್ ಪ್ಯಾಟ್ರನ್ನು, ಮತ್ತು ಡಬ್ಲ್ಯೂ ಶೇಪು, ತುಂಬ ಪ್ಯಾಟ್ರನ್ಸ್ ಎಲ್ಲ ಇದೆ. ಆಮೇಲೆ ಫ್ಲ್ಯಾಗ್. ಸೊ ಒಂದೊಂದೇ ಪ್ಯಾಟ್ರನ್ನು ಕಲ್ತ್ಕೊಳ್ಳಿ. ಸೊ ಕಲ್ತ್ಕೊಂಡಾಗ ನೋಡಿ ಇದು ಹೇಗೆ ಬರುತ್ತೆ, ಈ ಲೈನ್ ಹಿಂಗೆ ಎಕ್ಸ್ಟೆಂಡ್ ಆದರೆ ನೋಡಿ, ಇಲ್ಲಿ ಹಾಕಿದ್ದೀನಲ್ವ ಈ ಲೈನು. ಸೊ ಈ ಲೈನ್ ಎಕ್ಸ್ಟೆಂಡ್ ಆದ್ರೇನು ಟ್ರಯಾಂಗಲ್ ಬರುತ್ತೆ. ಸೊ ಇಲ್ಲಿ ಟ್ರಯಾಂಗಲ್ ಬಂದು ಈ ಕಡೆ ಮೇಲೆ ಅಪ್ ಸೈಡ್ ಬ್ರೇಕ್ಔಟ್ ಆದರೆ ಸೊ ಏನೇನು ಕಂಡೀಷನ್ ಚೆಕ್ ಮಾಡಬೇಕು, ಬ್ರೇಕ್ಔಟ್ ಅದು ರಿಯಲ್ಲಾ ಅಥವಾ ಫಾಲ್ಸಾ, ಸೊ ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೊ ಚೆಕ್ ಮಾಡಿ, ಸೊ ಅದು ರಿಯಲ್ ಬ್ರೇಕ್ಔಟ್ ಆಯಿತು ಅಂತಂದರೆ ದೆನ್ ವಿ ನೀಡ್ ಟು ಪ್ಲೇಸ್ ಎ ಕಾಲ್ ಓವರ್ ಹಿಯರ್. ಅಂದರೆ ಬೈ ಪರ್ಚೇಸ್ ಮಾಡಬೇಕು. ICICI ಬ್ಯಾಂಕು ಬೈ ಪರ್ಚೇಸ್ ಮಾಡಬೇಕು. ಬೈ ಪರ್ಚೇಸ್ ಮಾಡಿ ಸೊ ಎಲ್ಲಿವರೆಗೂ ಟಾರ್ಗೆಟು ನಮಗೆ ಬೇಕಾಗುತ್ತೆ ಅಲ್ವಾ? ಸೊ ಟಾರ್ಗೆಟ್ ಎಲ್ಲಿವರೆಗೂ ರೀಚ್ ಸುಮ್ಮನೆ ಹಾಕ್ಬಿಟ್ಟು ಬಿಟ್ಬಿಡೋಕ್ಕಾಗಲ್ಲ ಅಲ್ವಾ? ಹಾಕ್ಬಿಟ್ಟು ಬಿಟ್ಬಿಟ್ರೆ ಏನಾಗುತ್ತೆ, ಇಲ್ಲಿವರೆಗೂ ಟಾರ್ಗೆಟ್ ಇರುತ್ತೆ, ಅಲ್ಲಿ ರೀಚ್ ಆಗಿ ಮತ್ತೆ ಕೆಳಗೆ ಬಂದ್ಬಿಡ್ಬೋದಲ್ವಾ? ಸೊ ಆವಾಗ ನಾವು ಸ್ಟಾಕ್ ತೊಗೊಂಡು ಏನೂ ಉಪಯೋಗ ಆಗಲ್ಲ. ಸೊ ಟಾರ್ಗೆಟ್ನ ಫೈಂಡ್ ಔಟ್ ಮಾಡಬೇಕು. ಮತ್ತು ಸ್ಟಾಪ್ ಲಾಸ್ ಫೈಂಡ್ ಔಟ್ ಮಾಡಬೇಕು. ಸ್ಟಾಪ್ ಲಾಸ್ ಇಲ್ಲ ಅಂತಂದರೆ ಈಗ ಸಡನ್ನಾಗಿ ಇಲ್ಲಿ ಫಾಲ್ಸ್ ಬ್ರೇಕ್ಔಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಸೊ ಉಲ್ಟಾ ಬರುತ್ತೆ ರಿವರ್ಸು.
ಅಲ್ವಾ? ರಿವರ್ಸ್ ಬರಬೇಕು ಅಂತಂದಾಗ ನಮಗೆ ಓಕೆ, ನಾನು ಈ ಸ್ಟಾಕ್ ತೊಗೊಂಡಿದ್ದೀನಿ, ಮೈನಸ್ ಆದರೆ ಒಂದು 10% ಅಷ್ಟು ನಾನು ರಿಸ್ಕ್ ತೊಗೊಳ್ತೀನಿ. ಓಕೆ, ಅದೇ ಪ್ರಾಫಿಟ್ ಬಂತು ಅಂತಂದರೆ ನನಗೆ ಒಂದು 40-50% ನಾನು ಅಕ್ಸೆಪ್ಟ್ ಮಾಡ್ತೀನಿ. ಓಕೆ, ಆ ಥರ ಇರಬೇಕು. ಸೊ ಇಲ್ಲಿ ರಿಸ್ಕ್ ತೊಗೊಳ್ಳಿ, 10% ಆಫ್ ದಿ ರಿಸ್ಕು, ಪ್ರಾಫಿಟ್ ಒಂದು 40-50% ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಟಾರ್ಗೆಟ್ ಇಟ್ಕೊಂಡು ಟಾರ್ಗೆಟ್ ರೀಚ್ ಆದಮೇಲೆ ಬುಕ್ ಮಾಡ್ಕೊಳ್ಳಿ. ಈ ಥರ ಒಂದೊಂದಾಗಿ ಕಲಿಬೇಕು. ಈ ಕಂಟೆಂಟ್ಸ್ ಎಲ್ಲ ಕಲೀರಿ. ಕಲ್ತಾದ್ಮೇಲೆ ಕಮ್ಮಿ ಅಮೌಂಟಲ್ಲಿ 10K 20K ಆ ಥರ ನೋಡಿ ಟ್ರೇಡ್ ಮಾಡಿ. ಅದೇ ರಿಯಲ್ ಮನಿನಲ್ಲೇ ಮಾಡಿ, ಗೊತ್ತೈತೆ? ಯಾಕಂದರೆ ನಾವು ನಮ್ಮ ದುಡ್ಡೇ ಹಾಕೋದಲ್ಲ, ಸೊ ಎಮೋಷ್ನಲಿ ಅಟ್ಯಾಚ್ ಆಗಿರ್ತೀವಿ ಆ ಹಣಕ್ಕೆ. ದುಡ್ಡಿಗೆ ನಾವು ಎಮೋಷ್ನಲಿ ಅಟ್ಯಾಚ್ ಆಗಿರ್ತೀವಿ. ಸೊ ಏನಾಗುತ್ತೆ ಅಂತಂದರೆ ಲಾಸ್ ಆಗ್ತಿದ್ದಂಗೆ ಎಮೋಷ್ನಲಿ ಹರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂಥರ ರಿವೆಂಜ್ ಥರ ಬಂದ್ಬಿಡುತ್ತೆ. ಓ, ಇದು ನನ್ನ ದುಡ್ಡು ಕಿತ್ಕೊಬಿಟ್ಟಿದೆ, ನಾನು ಇದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ. ಸೊ ಆ ರಿವೆಂಜ್ ಪ್ಯಾಟ್ರನ್ ಏನಾದರೂ ಬಂತು ಅಂತಂದರೆ ನಾವು ಖಂಡಿತ ಸಕ್ಸೀಡ್ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಆ ಇಮೋಷನ್ಸ್ನೆಲ್ಲ ತೆಗ್ದಾಕಕ್ಕೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ಮಾಡಿ ಆ ಇಮೋಷನ್ಸ್ ಎಲ್ಲ ಹೋದ್ಮೇಲೆ ಮತ್ತೆ ಅನಾಲಿಸಿಸ್ ಮಾಡಿ. ಸೊ ಆವಾಗ ನೀವು ಇದು ಟ್ರೇಡ್ ಹಾಕಿದಾಗ ಸೊ ಎಮೋಷ್ನಲಿ ನೀವು ಡಿಟ್ಯಾಚ್ ಆಗಿರ್ತೀರ, ಅಟ್ಯಾಚ್ ಆಗಿರಲ್ಲ. ಓಕೆ, ಸೊ ಆವಾಗ ಯು ಕ್ಯಾನ್ ಏಬಲ್ ಟು ಸ್ಟೇ ಅಪ್ ಟು ಟಾರ್ಗೆಟ್. ಅಂದರೆ ಅದನ್ನು ಒಂದು ಬಿಸ್ನೆಸ್ ಥರ ನೋಡೋಕ್ಕೆ ಶುರು ಮಾಡ್ತೀರಾ. ಸೊ ಟಾರ್ಗೆಟ್ ರೀಚ್ ಆಗುತ್ತೆ, ಸೊ ಯು ವಿಲ್ ಬುಕ್ ದಿ ಟ್ರೇಡ್ ಓವರ್ ದೇರ್. ಅಥವಾ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ಅಲ್ಲಿಗೆ ಕ್ಲೋಸ್ ಮಾಡ್ತೀರಾ. ಸೊ ಆವಾಗ ನಿಮ್ಮ ಮೈಂಡು ಬಿಸ್ನೆಸ್ ಮೈಂಡ್ ಥರ ವರ್ಕ್ ಆಗುತ್ತೆ, ಗೊತ್ತಾಯ್ತಾ? ಅಲ್ಲಿವರೆಗೂ ಆ ಎಮೋಷನ್ಸ್ ಎಲ್ಲ ತೆಗ್ದಾಕೋವರೆಗೂ ಯು ಕೀಪ್ ಆನ್ ಪ್ರಾಕ್ಟೀಸಿಂಗ್. ಓಕೆ, ಸೊ ಆದರೆ ತುಂಬ ಫೈಟ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಡಿಸಿಪ್ಲಿನ್ ಆಗಿರಿ. ಸೊ ಒಂದು ದಿವಸಕ್ಕೆ 100 ಡೈಲಿ ಟ್ರೇಡ್ ಮಾಡೋರು ಒಂದು ತ್ರೀ ಟ್ರೇಡ್ಸ್ ತಗೊಳ್ಳಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಟ್ರೇಡ್ ತೊಗೊಳಕ್ಕೆ ಹೋಗ್ಬೇಡಿ. 3 ಟ್ರೇಡ್ಸಲ್ಲಿ ನಿಮಗೆ ಸಕ್ಸಸ್ ಆಗಲಿಲ್ವ ಆವತ್ತು ಬಿಟ್ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಳಿ. ಇಲ್ಲ ಯಾಕಂದರೆ ನಾವು ಬೇರೆ ಕೆಲಸ ಮಾಡ್ಬೇಕಂದ್ರೆ ಒಂದು ಸಂಗೀತ ಕಲೀಲಿ, ಕಾರ್ ಡ್ರೈವಿಂಗ್ ಕಲೀಲಿ, ದಿ ಮೋರ್ ಟೈಮ್ ಯು ಪುಟ್ ಎಫರ್ಟ್ ಆನ್ ದಟ್ ಯು ಲರ್ನ್ ಈಸಿಲಿ, ಅಲ್ವಾ? ಆದರೆ ಇದರಲ್ಲಿ ಡಿಸಿಪ್ಲಿನ್ ಕಲಿಬೇಕು, ಗೊತ್ತಾಯ್ತಾ? ನೀವು ಜಾಸ್ತಿ ಟ್ರೇಡ್ ಹಾಕಿ ನಿಮ್ಮ ಬ್ಲೂ ಪ್ರಿಂಟ್ ಎಲ್ಲ ಹಾಳಾಗುತ್ತೆ. ಯಾಕಂದರೆ ನೀವು ಫೈಟ್ ಮಾಡ್ತಾ ಇರ್ತೀರ, ಅಲ್ಲಿ ಜಗಳ ಆಡ್ತಾ ಇರ್ತೀರ ಸ್ಟಾಕ್ ಮಾರ್ಕೆಟ್ ಜೊತೆ. ಇಲ್ಲ, ನಾನು ಇವತ್ತು ವಿನ್ ಆಗಲೇಬೇಕು ಅಂತ. ಸೊ ಆವಾಗ ಏನಾಗುತ್ತೆ, 1-2 ಟ್ರೇಡ್ಗೆ ವಿನ್ ಆಗೋಕ್ಕೆ ನೀವು ಒಂದು 20 ಟ್ರೇಡ್ ಲಾಸ್ ಮಾಡ್ಕೊಂಡಿರ್ತೀರ. ಮತ್ತು ತಲೆನೂ ಕೆಟ್ಟೋಗುತ್ತೆ. ನೆಕ್ಸ್ಟ್ ಡೇ ಅದೇ ಬ್ಲೂ ಪ್ರಿಂಟ್ ತೊಗೊಂಡು ಬರ್ತೀರಾ. ಸೊ ನಿಮ್ಮ ಕಣ್ಣು ಮುಂದೆನೇ ತುಂಬ ಚೆನ್ನಾಗಿರೋ ಅನಾಲಿಸಿಸ್ ಇತ್ತು ಅಂತಂದ್ರು ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳಕ್ಕಾಗಲ್ಲ. ಮತ್ತು ಅದರಲ್ಲೂ ಯಾಕಂದರೆ ಆ ಭಯ ಸ್ಟಾರ್ಟ್ ಆಗಿರುತ್ತೆ ನಿಮಗೆ, ಇಲ್ಲ ಇವತ್ತು ಲಾಸ್ ಆಗೋದ್ರೆ ಹೇಗೆ ಅಂತ. ಸೊ ಆ ಥರ ಮಾಡಿ ನಿಮ್ಮ ಬ್ಲೂ ಪ್ರಿಂಟೇ ಹಾಳಾಗುತ್ತೆ. ಅದಕ್ಕೆ ತುಂಬ ಡಿಸಿಪ್ಲಿನಿಂದ ಮಾಡಿ. ಸೊ ಯಾಕಂದರೆ ಅದರಿಂದ ಹೊರಗೆ ಬಂದು ಮತ್ತೆ ಮಾಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಮೋರ್ ಇಯರ್ಸ್. ಓಕೆ, ಸೊ ಅದಕ್ಕೆ ಇನಿಷಿಯಲಿ ನೀವು ಬಿಗಿನರ್ ಆಗಿದ್ದಾಗ ನಿಮ್ಮ ಮೈಂಡ್ ಕ್ಲಿಯರ್ ಇರುತ್ತೆ. ಸೊ ಅದನ್ನು ಹಾಳು ಮಾಡ್ಕೊಳ್ಳಿ. ಸೊ 3 ಟ್ರೇಡ್ಸ್ ತೊಗೊಳ್ಳಿ. 3 ಟ್ರೇಡ್ಸಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ಕ್ಲೋಸ್ ಮಾಡಿ. ಅದೇ ಡಿಸಿಪ್ಲಿನ್, ಅದೇ ಆ್ಯಕ್ಚುಲಿ ನಿಮಗೆ ಲೆಸನ್. ಓಕೆ, ಸೊ ಆ ಥರ ಮಾಡ್ಕೊಂಡು ಹೋಗಿ ಯು ವಿಲ್ ಬಿ ರಿಯಲಿ ಗೆಟ್ ಸಕ್ಸೀಡೆಡ್. ಓಕೆ, ಸೊ ಆಮೇಲೆ ಇನ್ನೊಂದು ಏನು ಅಂತಂದರೆ ಶಾರ್ಟ್ ಟರ್ಮ್, ಅದು ಡೈಲಿ ಟ್ರೇಡಿಂಗ್ ಆಯಿತು. ಶಾರ್ಟ್ ಟರ್ಮ್ ಟ್ರೈ ಮಾಡಿ, ಇಲ್ಲ ನಮಗೆ ಲಾಂಗ್ ಟರ್ಮ್ ಟ್ರೈ ಮಾಡ್ತೀವಿ ಅಂದರೆ ಸೊ ಅನಾಲಿಸಿಸ್ ಮಾಡಿ. ಸೊ ತುಂಬ ಡೇಟಾ ನೋಡಬೇಕಾಗುತ್ತೆ ನೀವು ಲಾಂಗ್ ಟರ್ಮ್ ತಗೋಬೇಕು ಅಂತಂದರೆ. ಸೊ ಡೇಟಾ ಎಲ್ಲ ಕಲ್ತ್ಕೊಳ್ಳಿ. ಒಂದೊಂದು ಕಂಪ್ನಿ ಡೇಟಾ ಟ್ರೇಡಿಂಗ್ ವ್ಯೂನಲ್ಲಿ ಸಿಗುತ್ತೆ ನಿಮಗೆ, ಕಂಪ್ನಿ ಡೇಟಾ ಅಂತ. ಸೊ ಅದರಲ್ಲಿ ಎಲ್ಲ ಹೇಗೆ ಕ್ವಾರ್ಟರ್ಲಿ ಹೇಗೆ ಪ್ರಾಫಿಟ್ ಆಗಿದೆ, ಸೊ ಅದೆಲ್ಲ ನೋಡ್ಬಿಟ್ಟು ನೀವು ಬೇಕಿದ್ರೆ ಆಮೇಲೆ ಲಾಂಗ್ ಟರ್ಮ್ಗೆ ಯು ಕ್ಯಾನ್ ಪ್ಲೇಸ್ ಎ ಟ್ರೇಡ್. ಓಕೆ, ಸೊ ಇದೆಲ್ಲ ಆಲ್ಮೋಸ್ಟ್ ಸೊ ಐ ಹ್ಯಾವ್ ಕವರ್ಡ್ ಇನ್ ದಿಸ್. ಅಂದರೆ ಏನೇನು ಕಂಟೆಂಟ್ ನೀವು ಕಲಿಬೇಕು, ದಿಸ್ ಈಸ್ ಫಾರ್ ಬಿಗಿನರ್ಸ್. ಓಕೆ, ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಕೆರಿಯರ್ ಇನ್ trading. So if you are liking my videos, subscribe to my channel. Thank you.